ಗುಲ್ಬರ್ಗ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಐತಿಹಾಸಿಕ ಸ್ಥಳವಾದ ಕೊಹಿನೂರ್ ಪಾಡ್ ಅಂತ ಇದರ ಹೆಸರು. ಇಲ್ಲಿ ಬಹಳಷ್ಟು ಜನ ಹಿಂದೂ ಮುಸ್ಲಿಂ ಬಾಂಧವ್ಯದಿಂದ ಬಾಳುತ್ತಾರೆ. ಅದಕ್ಕೆ ಬಸವ ಕಲ್ಯಾಣ ತಾಲೂಕಿನ ಕೊಹಿನೂರ್ ಪಾಡ್ ಅಂತ. ಕೊಹಿನೂರ್ ಪಾಡ್ ಅಂದರೆ ಒಂದು ದೊಡ್ಡ ಗುಡ್ಡ ಇರುವ ಸ್ಥಳ. ಈ ಗುಡ್ಡ ಇರುವ ಸ್ಥಳದಲ್ಲಿ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಹೆಸರು ಹಜರತ್ ಜಿಂದೇಶ ಅಮಾದಾರ್ ಅಂತ. ಈ ಜಿಂದೇಶ ಅಮಾದಾರ್ ಅವರು ಬಹಳ ಐತಿಹಾಸಿಕ ಪುರಾಣಗಳು ಇವೆ. ಅದಕ್ಕಾಗಿ ಯಾರಾದರೂ ಇಲ್ಲಿ ಭೇಟಿ ಕೊಡೋದಿದ್ರೆ ಮನಃಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ಇದು ನೋಡಿ, ಇದು ಕಾಡು, ಸೂರ್ಯೋದಯ ಆಗ್ತಾ ಇದೆ. ನೋಡಿ ಎಷ್ಟು ನಿರಾಳವಾದ ಕಾಡಿದೆ. ಈ ಕಾಡಿನ ವಿಶೇಷತೆ ಇಲ್ಲಿ ಜಿಂಕೆ ಪ್ರಾಣಿಗಳು ಇರ್ತಾವಂತೆ. ಅದಕ್ಕಾಗಿ ಯಾರಾದರೂ ಭೇಟಿ ನೀಡದಿದ್ದರೆ ಒಂದ್ಸಲ ಭೇಟಿ ಕೊಡಿ. ಒಳ್ಳೆಯ ಸ್ಥಳ, ಟೂರಿಸ್ಟ್ ಸ್ಥಳ ಕೂಡ ಹೌದು. ಬಂದು ಒಂದ್ಸಲ ಭೇಟಿ ಕೊಡಿ. ನೋಡಿ, ಐತಿಹಾಸಿಕ ದೇವಸ್ಥಾನ. ಈಗಾಗಲೇ ಜನರು ಬಂದಿದ್ದಾರೆ. ಜನರು ಬಹಳಷ್ಟು ಈಗ ಬರ್ತಾ ಇದ್ದಾರೆ. ಗುರುವಾರಕ್ಕೊಮ್ಮೆ ಒಂದು 1000ರಿಂದ 1500 ಜನ ಇರ್ತಾರಂತೆ. ಇನ್ನೂ ಬರ್ತಾ ಇದ್ದಾರೆ. ಮತ್ತು ಇದರ ವಿಶೇಷ ಏನಂದರೆ, ಒಂದು ಸರಪಳಿ ಇದೆ. ಈ ಸರಪಳಿ ವಿಶೇಷ ಏನಂದರೆ, ಮೈಕೈ ಬ್ಯಾನಿ ಏನಾದರೂ ದೆವ್ವ ಭೂತಗಳ ತಾಕಿದರೆ ಆ ದೆವ್ವ ಭೂತಗಳು ಪಿಶಾಚಿಗಳ ದೂರಾಗುತ್ತವೆ ಅಂತೆ. ನೋಡಿ, ಇಲ್ಲಿ ದೇವಸ್ಥಾನ. ಈ ದೇವಸ್ಥಾನದ ಐತಿಹಾಸಿಕ ಸರಪಳಿ ಅನ್ನಲ್ಲ ನಾನು. ಈ ಸರಪಳಿಯ ವಿಶೇಷ ಏನಂದರೆ, ಮೈಕೈ ಬ್ಯಾನಿ ಮತ್ತು ಯಾವುದಾರ ದೆವ್ವ ಪವ್ವ ಹಿಡಿದ್ರೆ ಬಿಡುತ್ತಂತೆ. ಗರ್ಭಗುಡಿ, ದೇವರ ಗರ್ಭಗುಡಿ ಇದು. ಈ ಗರ್ಭಗುಡಿಯಲ್ಲಿ ಮಜಾರ್ ಇದೆ ಒಂದು, ಹಜರತ್ ಜಿಂದೇಶ ಅಮಾದಾರ್ ಅವ್ರದ್ದು. ಏನು ಇಲ್ಲಿ ನೋಡಿ, ಒಬ್ಬರು ಏನೋ ಬೇಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಜನರು ಕೂಡ ಬರ್ತಾ ಇದ್ದಾರೆ. ಸಾಕಷ್ಟು ಜನರಿದ್ದಾರೆ. ಒಳಗಿದೆ. ಇದು ಹೊರಗಿನ ದೃಶ್ಯ ಕೂಡ ಹೌದು. ಈಗ ಅನ್ನಲ್ಲ ನಾನು ಸರಪಳಿ ಅಂತ. ಈ ಸರಪಳಿಗೆ ವಿಶೇಷತೆ ಏನಂದರೆ, ಮೈಕೈ ಬ್ಯಾನಿ, ದೆವ್ವ ಭೂತ ಪಿಶಾಚಿ ಹಿಡಿದರೆ ಈ ಸರಪಳಿ ಮೈಗೆ ತಾಕಿದರೆ ಎಲ್ಲವನ್ನು ಹೋಗುತ್ತಂತೆ. ಮಾಡಿಸಿದ್ದಾಗಲಿ ಏನೇ ಆಗಲಿ ಹೋಗುತ್ತೆ ಅಂತ ನಂಬಿಕೆ ಇಲ್ಲಿಯ ಜನರದ್ದು.